ಎಲ್ಲ ಆಡಂಬರ ಮತ್ತು ವಸ್ತುಗಳನ್ನು ತರುತ್ತಿದ್ದೀಯಾ ಮತ್ತು ರೋಹನ್, ನೀನು ದೆಹಲಿಯಲ್ಲಿ ಕುಳಿತಿದ್ದೀಯಾ. ನಿನ್ನ ಅತ್ತೆ ಇಲ್ಲಿ ಏನು ಮಾಡುತ್ತಿದ್ದಾರೆ ಎಂದು ನಿನಗೆ ತಿಳಿದಿದೆಯೇ? ಸುಪ್ರಿಯಾಳಿಗೆ ಒಂದು ಕ್ಷಣ ಅರ್ಥವಾಗಲಿಲ್ಲ. ಅಮ್ಮ, ನೀನು ಏನು ಹೇಳುತ್ತಿದ್ದೀಯಾ? ನನ್ನ ಅತ್ತೆ ನನಗೆ ಏನು ಮಾಡಿದರು? ನನ್ನತ್ತೆ ಮಾಡಿದ್ದಾರಾ? ಫೋನಿನಲ್ಲಿ ಜೋರಾಗಿತ್ತು. ಹಲೋ ಅಮ್ಮ, ಹೇಗಿದ್ದೀಯಾ? ಸುಪ್ರಿಯಾ ಮುಖದಲ್ಲಿನ ನಗುವಿನೊಂದಿಗೆ ಫೋನ್ ಎತ್ತಿದಳು. ಇನ್ನೊಂದು ಕಡೆಯಿಂದ, ನನ್ನನ್ನು ಬಿಟ್ಟುಬಿಡು. ನಿಮ್ಮ ಅತ್ತೆ ಬಗ್ಗೆ ಯೋಚಿಸು. ನಿಮ್ಮ ಮಾವ ತೀರಿಕೊಂಡು 2 ವರ್ಷಗಳು ಕೂಡ ಆಗಿಲ್ಲ ಮತ್ತು ನೀನು ಎಲ್ಲ ಮಿತಿಗಳನ್ನು ದಾಟಿದ್ದೀಯಾ. ಅಮ್ಮ, ಇದು ಎಲ್ಲ ವಿಧವೆಯ ಮಹಿಳೆಯರಿಗೆ ಸರಿಹೊಂದುತ್ತದೆ. ನನ್ನತ್ತೆ ಮಾಡಿದ್ದಾರಾ? ಫೋನಿನಲ್ಲಿ ಧ್ವನಿ ಜೋರಾಗಿತ್ತು. ಅವರು ಏನು ಮಾಡಿದ್ದಾರೆ ಅಂತ ಕೇಳಬೇಡಿ, ಏನು ಮಾಡಿಲ್ಲ ಅಂತ ಕೇಳಿ. ಯಾವಾಗಲೂ ಸೀರೆ ಉಡುತ್ತಿರುವರು, ಈಗ ಸಿಲ್ವಾರ್ ಕುರ್ತಾ ಧರಿಸಿ ಇಡೀ ನಗರವನ್ನೇ ಸುತ್ತುತ್ತಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಫೋಟೋ ಅಪ್ಲೋಡ್ ಮಾಡುತ್ತಾರೆ. ಅವರ ನಡವಳಿಕೆ ಚೆನ್ನಾಗಿಲ್ಲ. ಕೆಂಪು ಲಗಾಮು ಹೊಂದಿರುವ ಮುದಿ ಕುದುರೆ ಎಂದು ಅವರಿಗೆ ಸಂಪೂರ್ಣವಾಗಿ ಹೊಂದುತ್ತದೆ ಎಂದು ನಾನು ಹೇಳುತ್ತೇನೆ. ಕೆಂಪು ಲಗಾಮು ಇಲ್ಲದ ಎಲ್ಲ ಸಂಪೂರ್ಣ ಕಡಿವಾಣ ಇಲ್ಲದವಳು. ಅದು ಸಂಭವಿಸಿದೆ, ನಾನು ಕಲ್ಪಿಸಿರಲಿಲ್ಲ. ನೆರೆಹೊರೆಯವರು ಹೇಳುತ್ತಾರೆ. ಸುಪ್ರಿಯಾ ಶಾಕ್ ಆಗತ್ತಾಳೆ. ಹೌದಾ? ಆದರೆ ಅಮ್ಮ, ಇದೆಲ್ಲ ಎಲ್ಲಿಂದ ಕಲ್ತಿದ್ಯಾ? ಎಲ್ಲಿಂದ? ಓ ಮಗನೇ, ನಿನ್ನ ಗೆಳೆಯ. ಅವಳು ನಿಮ್ಮ ಅತ್ತೆ ಮನೆ ಬಳಿ ವಾಸಿಸುತ್ತಾರೆ. ಈಗ ಸುದ್ದಿ ಏನೆಂದರೆ, ರಾಜೇಶ್ ಎಂಬ ವ್ಯಕ್ತಿಯ ಜೊತೆ ಕಾಣಿಸಿಕೊಳ್ಳುತ್ತಾರೆ. ಕೆಲವೊಮ್ಮೆ ರೆಸ್ಟೋರೆಂಟಿನಲ್ಲಿ, ಕೆಲವೊಮ್ಮೆ ಉದ್ಯಾನವನದಲ್ಲಿ, ಕೆಲವೊಮ್ಮೆ ಮಾರುಕಟ್ಟೆಯಲ್ಲಿ. ಎಲ್ಲಿ ಹೋಗುತ್ತಾಳೆ ಎಂದು ಯಾರಿಗೆ ತಿಳಿದಿದೆ? ಕರೆ ಮಾಡಿದ್ದಾರೆ. ಅವರು ಸುತ್ತಾಡುವುದನ್ನು ಇಡೀ ನೆರೆಹೊರೆಯವರೇ ಮಾತನಾಡಿಕೊಳ್ಳುತ್ತಾರೆ. ಈ ದಿನ ನನ್ನ ಸ್ನೇಹಿತ ಮಾರುಕಟ್ಟೆಯಲ್ಲಿ ಭೇಟಿಯಾದಾಗ ಅವಳು ನಿನ್ನತ್ತೆ ಎಲ್ಲ ಕೃತ್ಯಗಳನ್ನು ನನಗೆ ಹೇಳಲು ಪ್ರಾರಂಭಿಸಿದಳು. ನನಗೆ ನಾಚಿಕೆಯಿಂದ ನನ್ನ ಕಣ್ಣುಗಳನ್ನು ತಗ್ಗಿಸಿದೆ. ನನ್ನ ಸಂಬಂಧಿಕರಿಗೆ ಈ ವಿಷಯ ತಿಳಿದರೆ ಅವಮಾನವಾಗುತ್ತದೆ ಎಂದು ಭಾವಿಸಿದೆ. ಸುಪ್ರಿಯಾಳ ಕೋಪ ಉತ್ತುಂಗಕ್ಕೇರಿತು. ಆಗ ಒಂದು ಧ್ವನಿ ಕೇಳಿಸಿತು. ರೋಹನ್ಗೆ ಅವನ ತಾಯಿಗೆ ಅರ್ಥವಾಗುವಂತೆ ಹೇಳು. ಅಂತಹ ಕೆಲಸ ಮಾಡುವ ವಯಸ್ಸು. ಅಪರಿಚಿತವರು ಬೇರೆ ಪುರುಷರೊಂದಿಗೆ ಮಾತನಾಡಬೇಕು. ಹೇ, ನೀನು ಅಂಥ ಕೆಲಸ ಮಾಡಲು ಬಯಸುತ್ತೀಯಾ? ಮಾದಾಳ ಜೊತೆ ಓಡಾಡುತ್ತೀಯಾ? ಛೀ, ಏನಾದರೂ ನಾಚಿಕೆ ಇದೆಯೋ ಇಲ್ಲವೋ? ಸುಪ್ರಿಯಾಳ ಉಸಿರಾಟ ವೇಗವಾಯಿತು. ಅಮ್ಮ, ಹೆಚ್ಚೇನು ಹೇಳಬೇಡ. ಇದೆಲ್ಲ ಹೇಳುತ್ತಾ ನನ್ನ ನಾಲಿಗೆ ಉರಿಯುತ್ತೆ. ನೀನು ಏನಾದರೂ ಮಾಡು ಮಗನೇ. ಹೀಗೆ ಹೇಳುತ್ತಾ ತಾಯಿ ಫೋನ್ ಇಟ್ಟಳು. ಕೋಣೆಯಲ್ಲಿ ಮೌನವಿತ್ತು. ಸುಪ್ರಿಯಾ ಕೋಪದಿಂದ ತುಂಬಿ ಗೊಂದಲದಲ್ಲಿ ಮುಳುಗಿ ನಿಂತಿದ್ದಳು. ಸಂಜೆ ಕಚೇರಿಯಿಂದ ಹಿಂದಿರುಗುವುದ ತಕ್ಷಣ, ಬಾಗಿಲು ತೆರೆದ ತಕ್ಷಣ ಬಿರುಗಾಳಿ ಎದ್ದಿತು. ರೋಹನ್, ನಿನ್ನ ತಾಯಿಗೆ ಏನು ಬೇಕು? ಏನು ಹೇಳ್ತಿದ್ದೀಯಾ? ರೋಹನ್ ಆಘಾತಕ್ಕೊಳಗಾದ. ಈ ವಯಸ್ಸಿನಲ್ಲಿ ಅವರು ಫ್ಯಾಷನ್ ಮಾಡಲು ಪ್ರಾರಂಭಿಸಿದ್ದಾರೆ, ಅದು ಕೂಡ ಈ ಸಮಯದಲ್ಲಿ. ಈಗ ನಿಮ್ಮ ತಂದೆ ತೀರಿಕೊಂಡಿದ್ದಾರೆ. ಅವರು ತಮ್ಮ ಫೋಟೋಗಳನ್ನು ಇನ್ಸ್ಟಾಗ್ರಾಮಿನಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ. ಸುಪ್ರಿಯಾ ಅವರ ಫೋಟೋಗಳನ್ನು ಮೊಬೈಲ್ನಲ್ಲಿ ತೋರಿಸುತ್ತಾಳೆ. ಅವರು ಯಾರೋ ಪುರುಷನೊಂದಿಗೆ ಸುತ್ತಾಡುತ್ತಾರೆ. ಅವರು ಇತ್ತೀಚಿನ ದಿನಗಳಲ್ಲಿ ನನಗೆ ಸುತ್ತಾಡುತ್ತಾರೆ. ಏನು ನಡೆಯುತ್ತಿದೆ ಎಂದು? ಏನು? ನಮ್ಮಮ್ಮ? ಅಮ್ಮ? ರೋಹನ್ ಕಣ್ಣು ಅರಳಿದವು. ಹೌದು, ನಿಮ್ಮಮ್ಮನೇ. ಈಗ ಯೋಚಿಸು. ಇದೆಲ್ಲ ಮಾಡಿದರೆ ನಿಮ್ಮ ತಂದೆಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆಯೇ? ಇದೆಲ್ಲ ವಿಧವೆ ಮಹಿಳೆಯರು ಸರಿ ಹೋಗುತ್ತದೆ. ನಿನ್ನ ತಾಯಿ ಸಾರ್ವಜನಿಕರ ದೃಷ್ಟಿಯಲ್ಲಿ ಇಷ್ಟೊಂದು ಚರ್ಚಾ ಸ್ಪರ್ಧೆಯಾಗಿದ್ದಾಳೆ. ಅವನಿಗೆ ನಂಬಲಾಗಲಿಲ್ಲ. ಕೆಲವು ಕ್ಷಣಗಳು ಮೌನವಾದನು. ನನ್ನ ಕಿರಿಯ ಸಹೋದರನಿಗೆ ಕಿರಣ್ಗೆ ಫೋನ್ ಮಾಡಿದನು. ಫೋನ್ ಎತ್ತಿದಾಗ ಅವನು ನಾವು ನಾಳೆ ಅಮ್ಮನ ಮನೆಗೆ ಹೋಗುತ್ತಿದ್ದೇವೆ ಎಂದನು. ಆದರೆ ಏನಾಯಿತು ಭಯ್ಯ? ನಾವು ಭೇಟಿಯಾದ ನಂತರ ಹೇಳುತ್ತೇನೆ ಎಂದು ರೋಹನ್ ದಿನದ ಸಮಯದಲ್ಲಿ ಇಬ್ಬರು ಸಹೋದರರು ಹೆಂಡತಿಯರೊಂದಿಗೆ ಅಮ್ಮನ ಮನೆಗೆ ತಲುಪಿದಾಗ, ಗಾಯತ್ರಿ ಬಾಗಿಲು ತೆರೆದಾಗ ತನ್ನ ಪುತ್ರನ ಕುಟುಂಬದೊಂದಿಗೆ ಇರುವುದನ್ನು ನೋಡಿ ಮುಖದಲ್ಲಿ ಆಶ್ಚರ್ಯ ಮತ್ತು ಸಂತೋಷ ಒಟ್ಟಿಗೆ ಮೂಡಿತು. ಓ ಮಗನೇ, ಇದ್ದಕ್ಕಿದ್ದಂತೆ ಬಂದಿದ್ದೀರಾ? ಕರೆಯೂ ಇಲ್ಲ, ಸಂದೇಶವೂ ಇಲ್ಲ. ಎಲ್ಲ ಸರಿಯಾಗಿದೆಯೇ? ಗಾಯತ್ರಿ ನಗುತ್ತಾ ಕೇಳಿದರು. ರೋಹನ್ ತಣ್ಣನೆಯ ಧ್ವನಿಯಲ್ಲಿ, ಯಾಕೆ ಅಮ್ಮ ಈಗ? ನಾವು ಬರುವ ಮೊದಲೇ ನೀವು ಹೇಳಬೇಕು. ಗಾಯತ್ರಿ ಒಂದು ಕ್ಷಣ ದಿಗ್ಭ್ರಮೆಗೊಂಡಳು. ನಂತರ ಗಾಯತ್ರಿ ತನ್ನನ್ನು ತಾನು ಸುಧಾರಿಸಿಕೊಂಡು ಮುಗುಳ್ನಕ್ಕಳು. ನಾನು ಸುಮ್ಮನೆ ಕೇಳಿದೆ. ನಿಂದೆ ಇಷ್ಟವಾದ ತಿಂಡಿಯನ್ನೇ ಮಾಡುತ್ತೇನೆ. ಏನು ಮಾಡಬೇಕೆಂದು ಕೇಳಿದಳು. ಎಲ್ಲರೂ ಏನು ಮಾತನಾಡದೆ ಒಳಗೆ ಹೋದರು. ಡ್ರಾಯಿಂಗ್ ರೂಮಿನಲ್ಲಿ ಕುಳಿತು, ಹಾಗೆ ಎಲ್ಲರೂ ಬಂದಿರುವುದು ಒಳ್ಳೆಯದೇ ಎಂದು ಗಾಯತ್ರಿ ಹೇಳಿದರು. ಹಿರಿಯ ಮಗ ಕಿರಣ್ ವ್ಯಂಗ್ಯ ಮಾಡುತ್ತಾ, ನಾನು ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ ಅಮ್ಮ, ನನ್ನನ್ನು ಭೇಟಿಯಾಗಲು ಬನ್ನಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ತುಂಬ ಬ್ಯುಸಿಯಾಗಿದ್ದೀರಿ ಎಂದು ತೋರುತ್ತದೆ. ಗಾಯತ್ರಿ ಸೌಮ್ಯವಾದ ನಗು ಇತ್ತು. ಮಗನೇ, ನಿಮ್ಮ ತಂದೆ ಬದುಕಿದ್ದಾಗ ಕೆಲವೊಮ್ಮೆ ನಾವು ನಿಮ್ಮನ್ನು ಭೇಟಿಯಾಗಲು ಬರುತ್ತಿದ್ದೆವು.
ಈಗ ನನಗೆ ಒಂಟಿಯಾಗಿ ಬರಲು ಮನಸ್ಸಿಲ್ಲ. ಮತ್ತೆ ಈಗ ನಾನು ನನ್ನ ಕೆಲಸಗಳಲ್ಲಿ ನಿರಂತರವಾಗಿದ್ದೇನೆ. ನಂತರ ಅವಳು ವಿಷಯವನ್ನು ಬದಲಾಯಿಸಿದಳು. ಸರಿ, ತಿನ್ನಲು ಏನಾದರೂ ತರುತ್ತೇನೆ, ಮಕ್ಕಳಿಗೆ ಹಸಿವಾಗಿರಬೇಕು. ಗಾಯತ್ರಿ ಅಡಿಗೆ ಮನೆಗೆ ಹೋದರು. ಸೊಸೆಯಂದಿರು ಅಡಿಗೆ ಮನೆಗೆ ಸಹಾಯ ಮಾಡಲು ಹೋದಾಗ ನಿರಾಕರಿಸಿದರು. ಎಲ್ಲವನ್ನೂ ನಾನೇ ಮಾಡುತ್ತೇನೆ. ನೀವು ತುಂಬ ದಿನಗಳಿಂದ ಬಂದಿದ್ದೀರಿ, ವಿಶ್ರಾಂತಿ ತೆಗೆದುಕೊಳ್ಳಿ. ಡ್ರಾಯಿಂಗ್ ರೂಮಿನ ವಾತಾವರಣ ಸ್ವಲ್ಪ ಹಗುರವಾಗಿತ್ತು. ಆದರೂ ಎಲ್ಲರ ಮನಸ್ಸಿನಲ್ಲಿ ಏನೋ ನಡೆಯುತ್ತಿತ್ತು. ಗಾಯತ್ರಿ ಟೀ ಟ್ರೇ ತಂದಳು. ಹಾಗೆ ಬಾಗಿಲು ಗಂಟೆ ಬಾರಿಸಿತು. ಬಾಗಿಲು ತೆರೆದಾಗ ರಾಜೇಶ್ ಜಿ ಅಲ್ಲಿ ನಿಂತಿದ್ದರು. ಅವರು ಆರಾಮದಾಯಕವಾಗಿ ಕಾಣುತ್ತಿದ್ದರು. ಅವರ ಕೈಯಲ್ಲಿ ಒಂದು ಸಣ್ಣ ಚೀಲ, ಮುಖದಲ್ಲಿ ಬೆಚ್ಚನೆ ನಗೆ ಇತ್ತು. ನಮಸ್ಕಾರ ಗಾಯತ್ರಿ ಜಿ, ನಿಮ್ಮ ಔಷಧಿಗಳು ಇಲ್ಲಿವೆ. ನಾನು ಮೆಡಿಕಲ್ ಸ್ಟೋರಿನಿಂದ ತಂದಿದ್ದೇನೆ. ಓ ಹೌದು, ನಾನು ಮರೆತಿದ್ದೆ. ಗಾಯತ್ರಿ ಔಷಧಿ ಚೀಲ ತೆಗೆದುಕೊಳ್ಳುತ್ತಾ, ಬನ್ನಿ, ನೀವು ಚಹಾ ಕುಡಿಯಿರಿ. ಚಹಾ ರೆಡಿಯಿದೆ ಮತ್ತು ಪಕೋಡ ರೆಡಿಯಿದೆ. ಒಳಗೆ ಬನ್ನಿ ಎಂದು ತಿಂದು ಹೋಗಿ ಎಂದು ಗಾಯತ್ರಿ ಜಿ ಕರೆದರು. ಇಲ್ಲ ತಿನ್ನುವುದಿಲ್ಲ ಎಂದು ರಾಜೇಶ್ ಜಿ ಹೇಳಿದರು. ನಾನು ಔಷಧಿಗಳನ್ನು ಆರ್ಡರ್ ಮಾಡಬೇಕು, ರಾಜೇಶ್ ತಮಾಷೆಯಾಗಿ ಹೇಳಿದರು. ಮತ್ತು ಗಾಯತ್ರಿ ಜಿ ನಕ್ಕರು. ಆದರೆ ಹಾಗೆ ಹೇಳುತ್ತಿದ್ದರು, ನಾನು ಚಹಾ ಕುಡಿಯುತ್ತೇನೆ. ಇದನ್ನು ಹೇಳುತ್ತಾ ರಾಜೇಶ್ ಜಿ ಒಳಗೆ ಬಂದರು. ರೋಹನ್ ಮತ್ತು ಕರಣ್ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಆದರೆ ಯಾರೂ ಏನೂ ಹೇಳಲಿಲ್ಲ. ನಂತರ ಗಾಯತ್ರಿ ಜಿ, ನೀವು ಒಳ್ಳೆಯ ಸಮಯದಲ್ಲಿ ಬಂದಿದ್ದೀರಿ. ನನ್ನ ಕುಟುಂಬದವರನ್ನು ಭೇಟಿ ಮಾಡಿ. ಇದು ನನ್ನ ಕಿರಿಯ ಮಗ ರೋಹನ್, ಇದು ಇವರ ಹೆಂಡತಿ ಎಂದು ಹೇಳಿದರು. ಇವನು ಕಿರಿಯ ಮಗ ಕಿರಣ್ ಮತ್ತು ಇವರ ಹೆಂಡತಿ, ಇಬ್ಬರು ಪುಟ್ಟ ಮಕ್ಕಳು ಎಂದು ಹೇಳಿ ಪರಿಚಯ ಮಾಡಿಕೊಟ್ಟರು. ಇದ್ದಕ್ಕಿದ್ದಂತೆ ಬಂದಿದ್ದಾರೆ ಎಂದು ಹೇಳಿದರು. ರಾಜೇಶ್ ಎಲ್ಲರಿಗೂ ಕೈ ಮುಗಿದರು. ಗಾಯತ್ರಿ ಜಿ ಅವರೆಲ್ಲರೂ ಬಂದಿದ್ದು ನನಗೆ ತುಂಬ ಸಂತೋಷವಾಯಿತು ಎಂದು ಹೇಳಿದರು. ಗಾಯತ್ರಿ ಜಿ ರಾಜೇಶ್ ಜಿ ಅವರಿಗೆ ಸಮಯಕ್ಕೆ ಸರಿಯಾಗಿ ಔಷಧಿ ತಲುಪಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿದರು. ನಂತರ ತಮ್ಮ ಪುತ್ರನನ್ನು ನೋಡಿ, ಪುಟ್ಟ, ವಿಶಾಖಪಟ್ಟಣದಿಂದ ಔಷಧಿ ತರುತ್ತಾರೆ. ಹಾಗಾದರೆ ಏನಾಯಿತು ಗಾಯತ್ರಿ ಜಿ ಎಂದು ರಾಜೇಶ್ರೀ ನಗುಮುಖದೊಂದಿಗೆ ಹೇಳಿದರು. ನಮ್ಮ ಔಷಧಿಗಳನ್ನು ತರುವಾಗ ನಿಮ್ಮ ಔಷಧಿಗಳನ್ನು ತರುತ್ತೇವೆ ಎಂದು ಹೇಳಿದರು. ನೀವು ಜೀವನದಲ್ಲಿ ಈ ಹಂತದಲ್ಲಿ ಇದ್ದೀರಿ. ಔಷಧಿಗಳಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ, ಇಲ್ಲದಿದ್ದರೆ ಬದುಕಲು ಸಾಧ್ಯವಿಲ್ಲ. ರೋಹನ್ ಮತ್ತು ಕಿರಣ್ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಅವರಿಬ್ಬರು ಹುಬ್ಬುಗಳನ್ನು ಗಂಟಿಕ್ಕಿಕೊಂಡು, ಅವರ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅಪರಿಚಿತ ವ್ಯಕ್ತಿಯ ಜೊತೆ ನಮ್ಮ ತಾಯಿ ತುಂಬ ಆರಾಮವಾಗಿ ಮಾತನಾಡುತ್ತಿದ್ದಾರೆ ನೋಡಿ, ಅವರು ಆಘಾತಕ್ಕೊಳಗಾದರು. ತಾಳ್ಮೆಯ ಆಣೆಕಟ್ಟು ಮುರಿಯುತ್ತಿತ್ತು. ನಂತರ ರಾಜೇಶ್ ಜಿ ಮುಂದುವರಿಸಿದರು. ನಾನು ಇಲ್ಲೇ ಪಕ್ಕದ ಕಟ್ಟಡದಲ್ಲಿ ವಾಸವಾಗಿದ್ದೇನೆ. ಗಾಯತ್ರಿ ಜಿ ಅವರಂತೆ ನಾನು ಕೂಡ ಮನೆಯಲ್ಲಿ ಒಂಟಿಯಾಗಿದ್ದೇನೆ. ನಾನು ಸರ್ಕಾರಿ ಕೆಲಸದಿಂದ ನಿವೃತ್ತಿಯಾಗಿದ್ದೇನೆ. ನನಗೆ ಇಬ್ಬರು ಮಕ್ಕಳಿದ್ದಾರೆ. ಮಗಳು ಮದುವೆಯಾಗಿದ್ದಾರೆ. ಮಗ ಕೆಲಸದ ನಿಮಿತ್ತ ವಿದೇಶದಲ್ಲಿದ್ದಾನೆ. ರೋಹನ್ ಮುಖ ಮತ್ತು ಎಷ್ಟು ಕೆಂಪಾಯಿತು. ತೀಕ್ಷ್ಣವಾಗಿ ಮಧ್ಯದಲ್ಲಿ ಪ್ರವೇಶಿಸಿದನು. ಸರಿ, ಕೆಲಸವಿಲ್ಲದೆ ಆದರೆ ಇಲ್ಲಿಗೆ ಬರುವುದು ಸರಿಯೇ? ಕೋಣೆಯಲ್ಲಿ ಮೌನ ಆವರಿಸಿತು. ಗಾಯತ್ರಿ ಕಣ್ಣಿನಲ್ಲಿ ಕೋಪ ತುಂಬಿತು. ಅವರು ಟೀ ಕಪ್ ಮೇಜಿನ ಮೇಲೆ ಇಟ್ಟು ಜೋರಾಗಿ ಮಾತನಾಡಿದರು. ರೋಹನ್, ಯಾರೊಂದಿಗೆ ಮಾತನಾಡುತ್ತಿದ್ದೀಯಾ ನೀನು? ಮೊದಲು ಇವರನ್ನು ಭೇಟಿಯಾಗಿದೆಯಾ? ಇವರು ಯಾರೆಂದು ನಿನಗೆ ಗೊತ್ತಾ? ಹೀಗೆ ಕಿರಿಯ ಮಗ ಕಿರಣ್ ಕೋಪದಿಂದ ಉತ್ತರಿಸಿದನು. ಅದು ನನಗೆ ಮೊದಲೇ ತಿಳಿದಿದ್ದು. ತಾಯಿಯವಳ ಅಪರಿಚಿತ ವ್ಯಕ್ತಿಯನ್ನು ನೋಡುತ್ತಿರುವ ರೀತಿ ಮತ್ತು ಅಪರಿಚಿತ ವ್ಯಕ್ತಿಯನ್ನು ಬೆಂಬಲಿಸುವ ರೀತಿ, ಅವರ ಜೊತೆ ನಗುನಗುತ್ತಾ ಮಾತನಾಡುವ ರೀತಿ ನಮಗೆ ಬಹಳಷ್ಟು ಅರ್ಥವಾಗಿದೆ. ಇದ್ದಕ್ಕಿದ್ದಂತೆ ಹೆಚ್ಚಿನದನ್ನು ಹೇಳಿಕೊಳ್ಳಲು ಏನೂ ಇಲ್ಲ. ಎಲ್ಲವನ್ನೂ ನೋಡಿ ಮತ್ತು ನಮಗೆ ಅರ್ಥವಾಗಿದೆ. ನಂತರ ರೋಹನ್ ರಾಜೇಶ್ ನೋಡಿ, ದಯವಿಟ್ಟು ನಮ್ಮ ಮನೆ ಬಿಟ್ಟು ಹೋಗಿ ಎಂದರು. ಗಾಯತ್ರಿಯವರ ಮುಖ ಕೋಪದಿಂದ, ದುಃಖದಿಂದ ಕೆಂಪವಾಯಿತು. ತಮ್ಮ ಮಗ ಏಕೆ ಹೀಗೆ ಮಾತನಾಡುತ್ತಿದ್ದಾನೆ ಎಂದು ಅವರಿಗೆ ಅರ್ಥವಾಗಲಿಲ್ಲ. ನೀವೇಕೆ ಹೀಗೆ ವರ್ತಿಸುತ್ತಿದ್ದೀರಾ? ಅವರ ಧ್ವನಿಯಲ್ಲಿ ನಡುಗುತ್ತಿತ್ತು. ಅವರು ಯಾರೆಂದು ನಿಮಗೆ ತಿಳಿದಿದೆಯೇ? ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಮತ್ತು ನೀವು ಅವರ ಕಡೆ ಏಕೆ ಬೆರಳು ತೋರಿಸುತ್ತಿದ್ದೀಯಾ? ಕಿರಣ್, ಭಯ್ಯ, ನೀನು ಅವರ ಕಡೆ ಬೆರಳು ಮಾಡಿ ತೋರಿಸುತ್ತಿದ್ದೀಯೇ? ಅವರು ತುಂಬ ಸಹಾಯ ಮಾಡಿದ್ದಾರಂತೆ, ಕಿರಣ್ ವ್ಯಂಗ್ಯವಾಗಿ ಮಾತನಾಡಿದ. ಇಲ್ಲಿವರೆಗೂ ಮೌನವಾಗಿ ನಿಂತಿದ್ದ ರಾಜೇಶ್ ಜಿ ಅವರು ಏನು ಹೇಳಬೇಕೆಂದಿದ್ದರು, ಆದರೆ ಮಧ್ಯದಲ್ಲೇ ಮಾತನಾಡಿದರೆ ವಿಷಯ ಹಾಳಾಗುತ್ತದೆ ಎಂದು ಅವರು ಭಯ ಇತ್ತು. ಅವರು ಎದ್ದು ನಿಂತು, ಗಾಯತ್ರಿ ಜಿ, ನಾನು ಹೊರಡುತ್ತೇನೆ. ಗಾಯತ್ರಿ ಜಿ, ನೀವು ಹೊರಡಬೇಕಾ ಅಂತ ಕೇಳಿದರು. ರಾಜೇಶ್ ಶಾಂತವಾಗಿ, ನನ್ನಿಂದ ನಿಮ್ಮ ಕುಟುಂಬದಲ್ಲಿ ಯಾವುದೇ ಆಘಾತ ಉಂಟಾಗಬಾರದು ಎಂದು ನಾನು ಬಯಸುತ್ತೇನೆ. ಗಾಯತ್ರಿ ಅವರು ತಡೆಯಲು ಬಯಸಲಿಲ್ಲ. ಅವರ ಕಣ್ಣು ತೇವವಾಗಿತ್ತು.
ರೋಹನ್ ಮತ್ತು ಕಿರಣ್ ಕಡೆ ನೋಡುತ್ತಿದ್ದಳು. ತನ್ನ ಮಕ್ಕಳಿಂದ ರಾಜೇಶ್ಗೆ ನೋವಾಯಿತು ಎಂದು ಆತಂಕವಾಯಿತು. ರಾಜೇಶ್ ಬಾಗಿಲು ಕಡೆ ಹೊರಟರು ಮತ್ತು ಹೋಗುವ ಮುನ್ನ ನೀವು ಸ್ವಲ್ಪ ತಪ್ಪು ತಿಳುವಳಿಕೆ ಹೊಂದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಅದು ಅಸಂಭವಿತ. ನಾನು ಖಂಡಿತವಾಗಿ ಹೇಳುತ್ತೇನೆ, ಏನನ್ನೂ ಸಂಪೂರ್ಣವಾಗಿ ತಿಳಿಯದೆ ಕೋಪದ ಯಾವುದೇ ಹೆಜ್ಜೆ ಇಡಬಾರದು. ನಾನು ಹೊರಡುತ್ತೇನೆ. ಇಷ್ಟು ಹೇಳಿ ರಾಜೇಶ್ ಹೊರಡೆ ಹೋದರು. ಬಾಗಿಲು ಮುಚ್ಚುವ ಸದ್ದು ಕೇಳಿತು. ಕೋಣೆಯ ಮೌನ ಆವರಿಸಿತು. ರೋಹನ್ ತನ್ನ ತಾಯಿಯತ್ತ ನೋಡಿದನು. ಅವನ ಧ್ವನಿಯಲ್ಲಿ ಕೋಪವಿತ್ತು, ದೂರ ಮಿಶ್ರವಿತ್ತು. ಅಮ್ಮ, ಇದೆಲ್ಲವೂ ನಿನ್ನಿಂದಲೇ ಆಯಿತು. ಇಂದು ನಾನು ಅಪರಿಚಿತ ವ್ಯಕ್ತಿಯೊಂದಿಗೆ ಏಕೆ ನೀವು ಸಂಪರ್ಕದಲ್ಲಿದ್ದೀರಾ? ಗಾಯತ್ರಿ ಅವರ ಮುಖ ದುಃಖ ಮತ್ತು ನಿರಾಶೆಯಿಂದ ತುಂಬಿತ್ತು. ಅವರ ಕಣ್ಣುಗಳು ಸಿಡಿದಿದ್ದವು. ನಿಯಂತ್ರಿಸಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಂಡಳು. ನಿನ್ನ ಕಿವಿಗಳಿಗೆ ಯಾರೋ ತುಂಬಿದ್ದಾರೆ. ನನಗೆ ಗೊತ್ತಿಲ್ಲ. ಆದರೆ ನೀನು ಯೋಚಿಸಿರುವಂತೆ ಎಲ್ಲ. ಇಲ್ಲಿವರೆಗೂ ಸುಮ್ಮನಿದ್ದು ಸುಪ್ರಿಯ ವ್ಯಂಗ್ಯ ಧ್ವನಿಯಲ್ಲಿ ಮಧ್ಯಪ್ರವೇಶಿಸಿ, ಹಾಗಾದರೆ ನೀವೇ ಹೇಳಿ ತಾಯಿ, ಸತ್ಯವೇನೆಂದು. ನಾವೆಲ್ಲರೂ ಕಾಯುತ್ತಿದ್ದೇವೆ. ಗಾಯತ್ರಿ ತನ್ನ ಇಬ್ಬರ ಗಂಡು ಮಕ್ಕಳನ್ನು ನೋಡಿದಳು. ನಾನು ಯಾರೊಂದಿಗೂ ಮಾತನಾಡಲು ಬಯಸುವುದಿಲ್ಲ. ದನಿ ಇದ್ದಿದ್ದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನಾನು ನಿಮಗೆಲ್ಲರಿಗೂ ಊಟ ತಯಾರಿಸುತ್ತಿದ್ದೇನೆ. ಊಟ ಮಾಡಿದ ನಂತರ ಮಾತನಾಡೋಣ. ಹೀಗೆ ಹೇಳುತ್ತಾ ಗಾಯತ್ರಿ ಅಡಿಗೆ ಮನೆಗೆ ಹೋದರು. ಅವರ ಹೃದಯ ವೇಗವಾಗಿ ಬಡಿಯುತ್ತಿತ್ತು. ಅವರಿಗೆ ತುಂಬ ನೋವಾಗಿತ್ತು. ಅವರ ಕಣ್ಣಿನಲ್ಲಿ ನೀರು ಹರಿಯುತ್ತಿತ್ತು. ಅವರ ಮನಸ್ಸಿನಲ್ಲಿ ಬಿರುಗಾಳಿ ಎಬ್ಬಿಸಿ ತನ್ನ ಸ್ವಂತ ಮಕ್ಕಳು ತನ್ನನ್ನು ಅನುಮಾನಿಸುತ್ತಿದ್ದರು. ಅವರಿಗಾಗಿ ನನ್ನ ಜೀವನ ತ್ಯಾಗ ಮಾಡಿದೆ. ಇಂದು ಅವರು ನನ್ನಿಂದ ಉತ್ತರ ಕೇಳುತ್ತಿದ್ದಾರೆ. ನಂತರ ಅಲ್ಲಿಂದ ಚಹಾ ಕಪ್ಪನ್ನು ತೆಗೆದುಕೊಂಡು ಡ್ರಾಯಿಂಗ್ ರೂಮ್ಗೆ ಬಂದಳು ಮತ್ತು ಅಲ್ಲಿ ನಿಹಾರಿಕಾ ಮತ್ತು ಸುಪ್ರಿಯಾ ಪಿಸುಗುಟ್ಟುತ್ತಿರುವುದನ್ನು ಕೇಳಿಸಿಕೊಂಡಳು. ಗಾಯತ್ರಿಜಿಗೆ ನಂಬಲು ಸಾಧ್ಯವಾಗಲಿಲ್ಲ. ನಾಚಿಕೆ ಪಡುತ್ತಿದ್ದರು. ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗದ ಇಬ್ಬರು ಸೊಸೆಯಂದಿರು ಇವತ್ತು ಅತ್ತೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳಲು ಒಂದಾಗಿದ್ದಾರೆ. ಸುಪ್ರಿಯಾ ಧ್ವನಿಯಲ್ಲಿ ವಿಷ ತುಂಬಿತ್ತು. ನೋಡಿದೆಯಾ ನಿಹಾರಿಕಾ, ಅತ್ತೆ ಹುಡುಗಿಯ ತೊಡೆಗೆ ಎಷ್ಟು ಬದಲಾಗಿದೆ. ನನ್ನ ತಾಯಿಯಿಂದ ಕರೆ ಬಂತು. ಆ ವಯಸ್ಸಿನಲ್ಲಿ ಇಷ್ಟು ನಾಚಿಕೆ ಇಲ್ಲದವಳಂತಾಗಿದ್ದಾಳೆ ಎಂದು ಅಮ್ಮ ಹೇಳಿದಾಗ ನನಗೆ ಆಘಾತವಾಯಿತು. ಅವಳು ಅಪರಿಚಿತ ವ್ಯಕ್ತಿಯೊಂದಿಗೆ ಹೇಗೆ ನಗುತ್ತಿದ್ದಳು, ಹೇಗೆ ಮಾತನಾಡುತ್ತಿದ್ದಳು ಎಂದು ನೀನು ನೋಡಿದೆಯಾ? ಮತ್ತೆ ಅವಳು ಕಾಯುವುದಾಗಿ ಸಿಕ್ಕಿದ್ದಾಳೆ. ಅವಳು ಅಳಲು ಪ್ರಾರಂಭಿಸಿದಳು. ನಿಹಾರಿಕಾ ಒಪ್ಪಿಗೆ ಸೂಚಿಸುವಂತೆ ತಲೆ ಆಡಿಸಿದಳು. ಹೌದು ದೀದಿ, ನಾವು ತಾಯಿಗೆ ಉತ್ತರಿಸಬೇಕಾಗುತ್ತದೆ. ನಾವು ಚಿಕ್ಕ ಮಕ್ಕಳಲ್ಲ. ನಮಗೆ ಎಲ್ಲವೂ ಅರ್ಥವಾಗುತ್ತದೆ. ಈಗ ನಾವು ಅವರನ್ನು ಬಿಟ್ಟು ಹೋಗುವುದಿಲ್ಲ. ಎಲ್ಲ ಗಾಯತ್ರಿಯವರ ಕಾಲ ನೆಲಕ್ಕೆ ಅಂಟಿಕೊಂಡಂತೆ ಕಾಣುತ್ತದೆ. ಅವರ ಹೃದಯ ಬಡಿತವು ಮರೆತು ಅವರ ಕಿವಿಗಳು ಮೌನ ಮುಳುಗಲು ಪ್ರಾರಂಭಿಸಿದವು. ಹೇಗೋ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಮೌನವಾಗಿ ಅಡಿಗೆ ಮನೆಗೆ ಮರಳಿದರು. ಅವರು ತರಕಾರಿಗಳನ್ನು ಕತ್ತರಿಸಲು ಪ್ರಾರಂಭಿಸಿದರು. ಸುಮಾರು 2 ಗಂಟೆಗಳ ನಂತರ ಆಹಾರ ತಯಾರು ಆಯಿತು. ಗಾಯತ್ರಿಜಿ ರೋಟಿ, ದಾಲ್, ಸಾಂಬಾರ್, ಅನ್ನ ಟೇಬಲ್ ಮೇಲೆ ಜೋಡಿಸಿದರು. ಎಲ್ಲರೂ ಊಟದ ಮೇಜಿನ ಬಳಿ ಬಂದು ಕುಳಿತರು. ಆದರೆ ವಾತಾವರಣ ಇನ್ನೂ ಮೌನವಾಗಿತ್ತು. ಸುಪ್ರಿಯಾ ಮತ್ತು ನಿಹಾರಿಕಾ ಒಟ್ಟಿಗೆ ಇದ್ದಾರೆ. ಯಾರೊಂದಿಗೂ ಉತ್ತರವಿಲ್ಲ. ಗಾಯತ್ರಿಜಿ ತನ್ನ ಇಬ್ಬರ ಗಂಡು ಮಕ್ಕಳನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ನೋವಿತ್ತು. ಆದರೆ ಅವರ ಹೃದಯ ಕಲ್ಲು ಬಂಡೆಯಾಗಿತ್ತು. ಅವರು ಆಳವಾದ ಉಸಿರನ್ನು ತೆಗೆದುಕೊಂಡು ಹೇಳಿದರು, ನಿಮ್ಮ ತಂದೆಯ ಮರಣದ ನಂತರ ನೀವಿಬ್ಬರು ನನಗೆ ಅಮ್ಮ, ನೀವು ನಮ್ಮ ಜೊತೆಗೆ ಬನ್ನಿ ಎಂದು ಹೇಳುತ್ತೀರಿ ಎಂದು ನಾನು ಭಾವಿಸಿದ್ದೆ. ಕಾರಣ ಹೇಳದೆ ನನ್ನ ಮನಸ್ಸು ಗೊಂದಲಾಗಿತ್ತು. ಹಿರಿಯ ಮಗನ ಮನೆಯೊಂದಿಗೆ ಬರಲು ಹೌದು ಎಂದರೆ ಕಿರಿಯ ಮಗನಿಗೆ ಬೇಸರವಾಗುತ್ತದೆ ಎಂದು ನಾನು ಭಾವಿಸಿದ್ದೆ. ಅಮ್ಮ ನನ್ನಿಂದ ದೂರವಾಗಿದ್ದಾನೆ ಎಂದು ರೋಹನ್ ಭಾವಿಸುತ್ತಾನೆ. ಆ ರಾತ್ರಿ ನಾನು ಇಡೀ ರಾತ್ರಿ ಯೋಚಿಸಿದ್ದೆ. ಆದರೂ ಹೇಳಿದರೆ ನಾನು ಏನು ಉತ್ತರಿಸಲಿ? ಆದರೆ ಆಶ್ಚರ್ಯ ಏನು ಅಂತ ನಿಮಗೆ ತಿಳಿದಿರಬೇಕು. ನಾನು ನನ್ನ ನಗರಕ್ಕೆ ಬಸ್ಸಿನಲ್ಲಿ ಹೊರಡಬೇಕಾದ ನನಗೆ ಆಶ್ಚರ್ಯವಾಯಿತು. ಹಾಗಾದರೆ ನಾನು ಏನು ಉತ್ತರಿಸಲಿ? ಆಶ್ಚರ್ಯಕರ ಏನೆಂದರೆ ನೀವು ತಿಳಿಯಲು ಬಯಸುತ್ತೀರಾ? ನೀವೆಲ್ಲರೂ ಒಂದು ದಿನ ಮೊದಲೇ ನೀವು ನಗರಕ್ಕೆ ಹೋಗಲು ಪ್ಯಾಕ್ ಮಾಡಿದಾಗ ನನಗೆ ಆಶ್ಚರ್ಯವಾಯಿತು. ಯಾರೂ ನನಗೆ ಒಂದು ಮಾತು, ಅಮ್ಮ ನೀನು ಅಂತ ಕೇಳಲಿಲ್ಲ. ನೀನು ಒಂಟಿಯಾಗಿ ಇರುತ್ತೀರಿ. ನೀವು ನಮ್ಮ ಜೊತೆಗೆ ಬರುವಂತೆ ಯಾರೂ ಕೇಳಲಿಲ್ಲ. ನೀವು ಒಂಟಿಯಾಗಿ ಬಿಡುತ್ತೀರಿ. ಯಾರಿಗೂ ನನ್ನ ಬಗ್ಗೆ ಚಿಂತಿಸುವ ಅಗತ್ಯವಿರಲಿಲ್ಲ. ನಾನು ಮನೆಯ ಪೀಠೋಪಕರಣಗಳಂತೆ. ಗಾಯತ್ರಿಜಿ ಹೇಳಿದರು, ಆ ರಾತ್ರಿ ನಿಮ್ಮ ಚಿಕ್ಕಪ್ಪ ನಿಮ್ಮ ಜೊತೆ ಮಾತನಾಡಿದರು, ನೆನಪಿದೆಯಾ? ಅವರು ಹೇಳಿದರು, ಈಗ ಅವರು ನಿಮ್ಮ ತಾಯಿ, ಅವರು ನಿಮ್ಮ ಜವಾಬ್ದಾರಿ. ಈಗ ನೀವು ಯಾರು ಕರೆದುಕೊಂಡು ಹೋಗುತ್ತೀರಿ ಎಂದು ಅವರು ಕೇಳಿದರು. ಆ ಸಮಯದಲ್ಲಿ ನೀವಿಬ್ಬರು ದಿಗ್ಭ್ರಮೆಗೊಂಡಿರಿ. ಒಂದು ಮಾತು ಹೊರಬರಲಿಲ್ಲ.
ಸುಪ್ರಿಯಾಳು ವೇಗವಾಗಿ ನಡೆಯುತ್ತಿತ್ತು. ಅವಳು ಅಲ್ಲಿ ಮತ್ತು ಇಲ್ಲಿ ಕಣ್ಣಾಡಿಸುವಂತೆ ಗಾಯತ್ರಿಜಿ ಸುಪ್ರಿಯಾಳನ್ನು ನೋಡುತ್ತಾ, ಏಕೆ ನಿಮಗೆ ನೆನಪಿದೆಯಾ? ನೀನು ಸ್ಪಷ್ಟವಾಗಿ ಹೇಳಿದಾಗ ನೀನು ತಾಯಿಯನ್ನು ನನ್ನ ಮನೆಗೆ ಕರೆದುಕೊಂಡು ಬರಲು ಬಯಸುತ್ತಿದ್ದೀಯಾ? ಅವರನ್ನು ಕರೆದುಕೊಂಡು ಬರುವ ಪ್ರಯೋಜನವನ್ನು ಮಾಡಬೇಡ. ನನಗೆ ಸ್ವತಂತ್ರ ಬೇಕು ಮತ್ತು ನನಗೆ ನಿಮ್ಮ ತಾಯಿ ಜೊತೆ ಇರಲು ಸಾಧ್ಯವಿಲ್ಲ. ನಿಮ್ಮ ತಾಯಿ ಗಟ್ಟಿಮುಟ್ಟಿಯಾಗಿದ್ದಾರೆ. ಸುಪ್ರಿಯ ಮುಖ ಈಗ ಕೋಪದಿಂದ ಕೆಂಪಾಯಿತು. ತನ್ನ ರಕ್ಷಣೆಗಾಗಿ ನಾನು ಅದು ಎಂದಳು. ಸುಪ್ರಿಯ ಏನು ಹೇಳುವಳು ಬಯಸಿದ್ದಳು, ಆದರೆ ಗಾಯತ್ರಿಜಿಯ ವಾಕ್ಯವನ್ನು ಪೂರ್ಣಗೊಳಿಸಿದರು. ನಿನ್ನ ಮನಸ್ಸಿನಲ್ಲಿರುವುದು ನೀನು ಹೇಳಿದ್ದೀಯಾ, ಸುಳ್ಳು ಹೇಳಬೇಡ. ಸುಪ್ರಿಯ ಈಗ ಅವರ ಕಣ್ಣುಗಳು ನಿಹಾರಿಕ ಮೇಲೆ ಬಿದ್ದವು. ಈಗ ನೀವು ನಿಹಾರಿಕ. ಗಾಯತ್ರಿಯ ಧ್ವನಿಯಲ್ಲಿ ಬಾಣದಂತೆ ಚುಚ್ಚುತ್ತಿತ್ತು. ನೀನು ಹೇಳಿದ್ದು ನೆನಪಿದೆಯಾ? ನಿನಗೆ 2 ಕೋಣೆಗಳಿರುವ ಸಣ್ಣ ಮನೆ ಇದೆ. ತಾಯಿಯಲ್ಲಿದ್ದರೆ ವಾಸಿಸುತ್ತಿದ್ದಾರೆ, ಅಥವಾ ನಾವು ಅವಶ್ಯಕತೆ ಇದ್ದಾಗ ಭೇಟಿಯಾಗಲು ಬರುತ್ತೇವೆ. ಮುಂದೆ ನಿಮ್ಮ ತಲೆಯ ಮೇಲೆ ಇಟ್ಟುಕೊಳ್ಳಲು ಅಗತ್ಯವಿಲ್ಲ. ನೀವು ಅದನ್ನೇ ಹೇಳಿದ್ದೀಯಾ, ಸರಿಯಾ? ಆದರೆ ಅದಾದ ನಂತರ ನೀನು ನಿನ್ನ ತಾಯಿಯನ್ನು ಮನೆಗೆ ಕರೆದುಕೊಂಡು ಬಂದೆ. ಇಲ್ಲಿಯವರೆಗೂ ನೀನು ನಿನ್ನ ತಾಯಿಯನ್ನು ನಿನ್ನ ಜೊತೆಯಲ್ಲಿ ಇಟ್ಟುಕೊಂಡಿದ್ದೀಯ. ಈಗ ಮನೆ ಚಿಕ್ಕದಿಲ್ಲವೇ? ನಿಹಾರಿಕಾ, ಅಮ್ಮ, ನನ್ನ ತಾಯಿಗೆ ತುಂಬ ಹುಷಾರಿರಲಿಲ್ಲ. ಅವಳು ನೋಡಿಕೊಳ್ಳಲು ಮಗನಿಲ್ಲ ಎಂದಳು. ನಿಮ್ಮ ಅಮ್ಮನಿಗೆ ಗಂಡು ಮಕ್ಕಳಿರಲಿಲ್ಲ, ಆದರೆ ಅವರು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ. ಆದರೆ 2 ಗಂಡು ಮಕ್ಕಳು ನಂತರವೇ ನಾನು ಅಸಹಾಯಕಳಾಗಿದ್ದೇನೆ. ಗಾಯತ್ರಿ ಜೀವನದ ಕಷ್ಟ ಮಾತುಗಳು ಕೇಳಿದಾಗ ನಿಹಾರಿಕಾ ತನ್ನ ಕಾಲುಗಳನ್ನು ನಡುಗಿಸಲು ಪ್ರಾರಂಭಿಸಿದಳು. ಮಕ್ಕಳು ತುಂಬ ಬ್ಯುಸಿಯಾಗಿದ್ದಾರೆ. ಅವರಿಗೆ ಅವರದೇ ಆದ ಜೀವನವಿದೆ. ಅದೇ ನನ್ನ ಮಕ್ಕಳು ನನ್ನನ್ನು ನಂದಿಸುವ ಮೊದಲೇ ನೆಮ್ಮದಿಯಾಗಿರಲು ಯೋಚಿಸಿರಲಿಲ್ಲ. ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳುವ ಹಕ್ಕು ಮಾತ್ರ ಇದೆಯೇ? ಅವರಿಗೆ ತಮ್ಮ ತಾಯಿಯ ಕಡೆಗೆ ಯಾವುದೂ ಕರ್ತವ್ಯವಿಲ್ಲವೇ? ಹೀಗೆ ಹೇಳುವಾಗ ಗಾಯತ್ರಿಜಿ ಕಣ್ಣೀರು ಹಾಕಿದರು. ಆದರೆ ರೋಹನ್ ಕೋಪ ಇನ್ನೂ ಹೋಗಲಾಡುತ್ತಲೇ ಇತ್ತು. ಅವನು ಸೋಫಾದಿಂದ ಎದ್ದು ಕಹಿ ಸ್ವರದಲ್ಲಿ ಹೇಳಿದನು, ಅಮ್ಮ, ನನಗೆ ಬಹಳಷ್ಟು ತ್ಯಾಗ ಮಾಡಿದ್ದೀರಿ ಎಂದು ನಾನು ಒಪ್ಪುತ್ತೇನೆ. ಆದರೆ ನೀವು ಈಗ ನಿಮ್ಮಿಂದ ಏನು ಬೇಕಾದರೂ ಸ್ವೀಕರಿಸಬೇಕೆಂದರ್ಥಲ್ಲ. ಮಜಾ ಮಾಡಲು ಅನುಮತಿ ಸಿಕ್ಕಿದೆಯೇ? ಗಾಯತ್ರಿಜಿ ರೋಷನ್ ಕಡೆ ನೋಡಿ ದೃಢವಾಗಿ ಹೇಳಿದರು. ನೀನು ನನ್ನಿಂದ ಉತ್ತರ ಕೇಳುತ್ತಿದ್ದೀಯಾ? ಸರಿ, ನಾನು ಉತ್ತರಿಸುತ್ತೇನೆ. ನನಗೆ ಅಸ್ವಸ್ಥವಾದಾಗ ಆ ದಿನ ನೀವಿಬ್ಬರು ನೆನಪಿದೆಯಾ? ವಿಷಯ ತಿಳಿದು ಬಂದಿರುವುದಾಗಿ ನಾನು ನಿಮ್ಮಿಬ್ಬರಿಗೂ ಹೇಳಿದೆ. ನಾನು ನಿನಗೆ ಕರೆ ಮಾಡಿದ್ದೆ. ನೀವಿಬ್ಬರು, ಅಮ್ಮ, ನಾವು ಈಗ ಕಾರ್ಯನಿರತರಾಗಿದ್ದೇವೆ. ಸಮಯ ಸಿಕ್ಕ ತಕ್ಷಣ ನಾವು ನಿಮ್ಮ ಬಳಿಗೆ ಬರುತ್ತೇವೆ ಮತ್ತು ನಾವು ನಿಮ್ಮನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತೇವೆ. ಇಲ್ಲಿ ನಿಮಗಾಗಿ ಚೆನ್ನಾಗಿ ಚಿಕಿತ್ಸೆ ನೀಡುತ್ತೇವೆ ಎಂದು ಹೇಳಿದ್ದೀರಿ. ಆದರೆ ಹೊರಡುವುದನ್ನು ಮರೆತುಬಿಡಿ. ಆದರೆ ನನ್ನ ಯೋಗಕ್ಷೇಮ ಬಗ್ಗೆ ಒಂದು ಕರೆ ಮಾಡಲಿಲ್ಲ. ಆ ವೇಳೆಯಲ್ಲಿ ನೋವಿನ ಸಾಗರವಿತ್ತು. ದಿನಗಳು ಕಳೆದಂತೆ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ನಾನು ಹಾಸಿಗೆಯಿಂದ ಸಹ ಎದ್ದೇಳು ಆಗುತ್ತಿರಲಿಲ್ಲ. ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತೆಂದರೆ ನಾನು ಅಡುಗೆ ಮಾಡುವುದನ್ನು ಬಿಟ್ಟು ಹಾಸಿಗೆಯಿಂದ ಎದ್ದೇಳಲು ಸಾಧ್ಯವಿಲ್ಲ. ಅನಂತರ ನಾನು ನೆರೆಹೊರೆಯವರಲ್ಲಿ ವಾಸವಾಗಿದ್ದ ಶಾರದಾ ಅವರಿಗೆ ಕರೆ ಮಾಡಿದೆ. ಅವರು ನನ್ನ ಆಸ್ಪತ್ರೆಗೆ ಕರೆದೊಯ್ಯಲು ನನ್ನ ಸ್ಥಿತಿ ನೋಡಿದ ತಕ್ಷಣ ಡಾಕ್ಟರ್ ದಾಖಲು ಮಾಡಿಕೊಂಡರು. ಶಾರದಾ ನನ್ನೊಂದಿಗೆ ಎಷ್ಟು ದಿನ ಇರಲು ಸಾಧ್ಯ? ಅವಳು ತನ್ನ ಮನೆಗೆ ಮರಳಿದಳು. ನಾನು ಆಸ್ಪತ್ರೆಯಲ್ಲಿ ಒಂಟಿಯಾದೆ. ನನ್ನ ಪರಿಸ್ಥಿತಿ ನೋಡಿದ ನಂತರ ನನ್ನನ್ನು ಸೇರಿಸಿಕೊಳ್ಳಲು ಆಸ್ಪತ್ರೆಗೆ ಹಾಸಿಗೆಯಲ್ಲಿ ಒಂಟಿಯಾಗಿದ್ದೆ. ನನ್ನ ಸ್ಥಿತಿ ಬಗ್ಗೆ ಹೇಳಲು ಯಾರೂ ಇರಲಿಲ್ಲ. ಹೇಳುತ್ತಿರುವಾಗ ಗಾಯತ್ರಿ ಅವರ ಕಣ್ಣಲ್ಲಿ ತೇವ ಉಂಟಾದವು. ನಂತರ ಅವರು ಹೇಳಿದರು, ಆಸ್ಪತ್ರೆಯಲ್ಲಿ ಸಂಜೆ ಬೆಳಗ್ಗೆ ಏನಾದರೂ ನಡೆಯುತ್ತದೆ. ಜನರು ಬರುತ್ತಿದ್ದರು ಮತ್ತು ನಿರ್ಗತಿಕರಿಗೆ ಆಹಾರ ವಿತರಿಸುತ್ತಿದ್ದರು. ಅವರು ನನಗೂ ಆಹಾರವನ್ನು ನೀಡುತ್ತಿದ್ದರು. ಕೇಳಿದಾಗ ಅವರು ಬಡವರ ಸಹಾಯಕರು ಮತ್ತು ನಿರ್ದೇಶಕರಿಗೆ ಒಂದು ಸಹಾಯ ಮಾಡುವ ಸರ್ಕಾರವೇತರರು. ಸಂಸ್ಥೆಯ ಸಮಸ್ಯೆಗಳಿಗೆ ನಿಮಗೆ ತಿಳಿದಿತ್ತು. ರಾಜೇಶ್ ಒಬ್ಬರು ಅದರಲ್ಲಿ. ನಾನು ಆ NGOಗೆ ಸೇರಿದೆ. ಮಾನವೀಯತೆಯ ಸೇವೆ ಸಲ್ಲಿಸುವ ಆ ಉದಾತ್ತ ಕೆಲಸ ನಿಜವಾಗಲೂ ನನಗೆ ಸಂತೋಷ ನೀಡಿತು. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಉಸಿರು ಬಿಡುವಷ್ಟು ಜೀವನವನ್ನು ನಿಲ್ಲಿಸಿದೆ. ರಾಜೇಶ್ ಜಿ ನೆರೆಹೊರೆಯಲ್ಲಿ ವಾಸಿಸುತ್ತಿದ್ದರು. ನನ್ನ ಎಲ್ಲ ಸಣ್ಣ ದೊಡ್ಡ ಕೆಲಸಗಳನ್ನು ಮಾಡಿಕೊಡುತ್ತಾರೆ. ಅವರು ನಮ್ಮ ತಾಯಿಗೆ ಸೇವೆ ಮಾಡುವುದನ್ನು ಕಂಡು ನೀವು ಕೃತಜ್ಞರಾಗಿರಬೇಕು. ತಾಯಿಯ ಮಾತು ಕೇಳಿ ಕಿರಣ್ ಕೋಪಗೊಂಡ. ಅವನು ಕೋಪದಿಂದ ಹೇಳಿದ, ಅಮ್ಮ, ಸಹಾಯ ಮಾಡಿದರೆ ಏನಂತೆ? ಅವರು ಪ್ರತಿದಿನ ನಮ್ಮ ಮನೆಗೆ ಬರಬೇಕೆಂದೇನಿಲ್ಲ.
ಜನರು ಯಾವ ರೀತಿ ಮಾತನಾಡುತ್ತಿದ್ದಾರೆ ನಿಮಗೆ ತಿಳಿದಿದೆಯೇ? ನಮ್ಮ ಸಂಬಂಧಿಕರ ಬಗ್ಗೆ ಮಾನಹಾನಿಯಾಗಿದೆ. ಯಾವ ರೀತಿ ಬಟ್ಟೆ ಧರಿಸುತ್ತಿದ್ದೀರಿ? ಸಿಲ್ವಾರ್ ಕುರ್ತಾ ಮತ್ತು ಫೋಟೋಗಳನ್ನು ಜಾಲತಾಣದಲ್ಲಿ ಪೋಸ್ಟ್ ಮಾಡುತ್ತಿದ್ದೀರಿ. ಇದೆಲ್ಲ ಏನು? ಕಿರಣ್ ಗಾಯತ್ರಿ ಕಡೆ. ಅವಳ ಮುಖದಲ್ಲಿ ಸ್ವಲ್ಪ ನಗು ಇತ್ತು. ಅವಳಿಗೆ ಪ್ರಶ್ನೆಯನ್ನು ನಿರೀಕ್ಷಿಸಿದ್ದಳು. ಹೌದು ಕಿರಣ್, ನಾನು ಸಿಲ್ವಾರ್ ಧರಿಸುತ್ತೇನೆ. ನಾನು ಹೊರಗೆ ಹೋದ ಆ ಬಟ್ಟೆಗಳಲ್ಲಿ ಆರಾಮವಾಗಿರುತ್ತೇನೆ ಮತ್ತು ಸಾಮಾಜಿಕ ಮಾಧ್ಯಮದ ನನಗೂ ತಿಳಿದಿದೆ. ನಾನು ಫೋಟೋಗಳನ್ನು ಹಂಚುತ್ತೇನೆ. ನಾನು ಕೆಲಸ ಮಾಡುವ NGO ಆಗಿರುತ್ತೆ. ಇದರಿಂದ ಹೆಚ್ಚು ಹೆಚ್ಚು ಜನರು ಮಾನವೀಯತೆಯ ಸೇವೆ ಸಲ್ಲಿಸುತ್ತಾರೆ, ಸಹಾಯ ಮಾಡುತ್ತಾರೆ. ಕೆಲವೊಮ್ಮೆ ನಾನು ಫೋಟೋಗಳನ್ನು ಪೋಸ್ಟ್ ಮಾಡುತ್ತೇನೆ. ಇದರಲ್ಲಿ ಏನು ತಪ್ಪಿದೆ? ಬಾವಾಜಿ, ಈಗ ಅವರಿಗೆ ವಯಸ್ಸಾಗಿದೆ. ಕನಿಷ್ಠ ಪಕ್ಷ ಅದಕ್ಕಾದರೂ ಮರ್ಯಾದೆ ಕೊಡಿ ಎಂದು ಮಧ್ಯಪ್ರವೇಶಿಸಿದರು. ಸುಪ್ರಿಯಾಳನ್ನು ನೋಡಿ, ನಾನು ಮನೆಯಲ್ಲಿ ಒಂಟಿಯಾಗಿರುವಾಗ ವಯಸ್ಸಾಗಿದೆ, ಆಸ್ಪತ್ರೆಯಲ್ಲಿ ಒಂಟಿಯಾಗಿರುವಾಗಲೂ, ಆದರೆ ಆ ಸಮಯದಲ್ಲಿ ನೀವು ಯಾರೂ ನನ್ನನ್ನು ವಯಸ್ಸಿನ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಈಗ ನಾನು ಬದುಕಲು ಪ್ರಾರಂಭಿಸಿದಾಗ ನೀವು ನನ್ನ ವಯಸ್ಸಿನ ಬಗ್ಗೆ ಮಾತನಾಡುತ್ತಿದ್ದೀರಿ. ಕೋಣೆಯಲ್ಲಿ ಮೌನ ಆವರಿಸಿತ್ತು. ಗಾಯತ್ರಿ ಅವರು ಮುಂದುವರಿಸಿದ್ದರು. ಮತ್ತು ರಾಜೇಶ್ ಅವರ ವಿಷಯದಲ್ಲಿ ಹೇಳೋದಾದರೆ, ಅವರು ನನ್ನನ್ನು ಕಾರಿನಲ್ಲಿ NGO ಸಂಸ್ಥೆಗೆ ಕರೆದೊಯ್ಯುತ್ತಾರೆ ಮತ್ತು ನಾನು ಅವರನ್ನು ಮನೆಗೆ ಕರೆಯುತ್ತೇನೆ. ಇದು ನನ್ನ ಸಮಯ ಮತ್ತು ಹಣವನ್ನು ಉಳಿಸುತ್ತದೆ. ಜನರು ಕಥೆಯನ್ನು ಹೆಣೆಯುವ ಅಭ್ಯಾಸ ಹೊಂದಿದ್ದಾರೆ. ನಾನು ಸೇವೆ ಮಾಡುವುದನ್ನು ಮುಂದುವರಿಸುತ್ತೇನೆ ಮತ್ತು ನನ್ನ ಜೀವನದ ಕೊನೆ ಹಂತದಲ್ಲಿ ನನ್ನ ದೇಹವು ನನ್ನನ್ನು ನಂಬಲಾಗಲಿದ್ದಾಗ ನಾನು ನನ್ನ ಉಳಿದ ಜೀವನವನ್ನು ಅದೇ ಸಂಸ್ಥೆಯಲ್ಲಿ ಕಳೆಯುತ್ತೇನೆ. ಹೀಗೆ ಹೇಳುತ್ತಾ ಗಾಯತ್ರಿ ತನ್ನ ಮಲಗುವ ಕೋಣೆಗೆ ಹೋದರು. ಎಷ್ಟು ದೃಢತೆ ಇತ್ತೆಂದರೆ ಕಿರಣ್ ಮತ್ತು ರೋಹನ್, ಸುಪ್ರಿಯಾ, ನಿಹಾರಿಕಾ ಎಷ್ಟು ದಿಗ್ಭ್ರಮೆಗೊಂಡರು. ಕೋಣೆಯಲ್ಲಿ ಮೌನ ಎಷ್ಟು ಆಳವಾಗಿತ್ತೆಂದರೆ ಉಸಿರಾಡಲು ಕಷ್ಟಕರವಾಗಿತ್ತು. ಪ್ರಸನ್ನ, ಕಿರಣ್ ಒಬ್ಬರನ್ನೊಬ್ಬರನ್ನು ನೋಡಿದರು, ಆದರೆ ಅವರಿಗೆ ಮಾತನಾಡಲು ಏನೂ ಇರಲಿಲ್ಲ. ಗಾಯತ್ರಿ ಅವರ ಮಾತುಗಳು ಅವರ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಕನ್ನಡಿ ಅವರ ಮುಂದೆ ಇಟ್ಟಂತಿತ್ತು. ಮರುದಿನ ಬೆಳಗಿನ ಮೊದಲ ಕಿರಣಗಳು ಗಾಯತ್ರಿಜಿ ಅವರ ಕಿಟಕಿಯ ಮೂಲಕ ಇಣುಕುತ್ತಿದ್ದವು. ರಾತ್ರಿ ಉದ್ಯೋಗ ಇನ್ನೂ ಗಾಳಿಯಲ್ಲಿ ತೇಲುತ್ತಿತ್ತು. ಗಾಯತ್ರಿ ಅಡಿಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದರು. ಅವರ ಮುಖ ಶಾಂತವಾಗಿತ್ತು. ಗಂಡು ಮಕ್ಕಳು, ಸೊಸೆಯಂದಿರು ಇಬ್ಬರು ಡೈನಿಂಗ್ ಹಾಲಿಗೆ ಬಂದರು. ಸ್ಪಷ್ಟವಾಗಿ ಅವರ ಮುಖದಲ್ಲಿ ಗೋಚರಿಸುತ್ತಿತ್ತು, ಅವರು ಹೊರಡಲು ಸಿದ್ಧವಾಗಿದ್ದರು. ಗಾಯತ್ರಿಜಿ ಅವರಿಗೆ ಏನು ಮಾತನಾಡಲಿಲ್ಲ. ಅಷ್ಟರಲ್ಲಿ ಒಳಗಿನ ಡೋರ್ ಬೆಲ್ ಬಾರಿಸಿತು. ಹೊರಗಡೆ ರಾಜೇಶ್ ಜಿ ನಿಂತಿದ್ದರು. ವಾಸ್ತವವಾಗಿ ಗಾಯತ್ರಿಜಿ ಅವರು ಸ್ವಲ್ಪ ಹಿಂಜರಿದರು. ಹೇಳಿದರು, ನಿನ್ನೆ ಮಕ್ಕಳು ಸ್ವಲ್ಪ ಕೋಪಗೊಂಡಿದ್ದರು, ಅದಕ್ಕೆ ನಾನು ಏನು ಹೇಳಲಿಲ್ಲ. ಇವತ್ತು ನಾನು ಅವರ ಜೊತೆ ಸ್ವಲ್ಪ ಮಾತನಾಡಬೇಕು. ಬಹುಶಃ ಅವರಿಗೆ ಕೆಲವು ತಪ್ಪು ತಿಳುವಳಿಕೆ ಬಗೆಹರಿಸಬಹುದು. ಅವರು ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ತಮ್ಮ ಮಕ್ಕಳೊಂದಿಗೆ ಬರಬೇಕು ಎಂದು ಹೇಳಿದರು. ಮಕ್ಕಳು ಸದ್ದಿಲ್ಲದೆ ತಮ್ಮ ತಮ್ಮ ಸಾಮಾನುಗಳೊಂದಿಗೆ ಹೊರಗಡೆ ಬಂದರು. ಗಾಯತ್ರಿಜಿ ದೀರ್ಘ ಉಸಿರು ತೆಗೆದುಕೊಂಡು, ರಾಜೇಶ್ ಇವರಿಗೆ ಏನು ಹೇಳುವ ಅವಶ್ಯಕತೆ ಇಲ್ಲ. ಹಾಗಾದರೂ ಅಂದರು, ನಿಮ್ಮ ವಿವರಣೆಯಿಂದ ಏನು ಬದಲಾಗುವುದಿಲ್ಲ ಎಂದು ನಾನು ಭಾವಿಸುವುದಿಲ್ಲ. ಈ ಜನರು ಏನು ಯೋಚಿಸಬೇಕೆಂದು ಯೋಚಿಸುತ್ತಾರೆ. ನೀವು ಆರಾಮವಾಗಿ ಕುಳಿತುಕೊಳ್ಳಿ, ನಾನು ಚಹಾ ಮಾಡಿ ತರುತ್ತೇನೆ. ಹೀಗೆ ಹೇಳುತ್ತಾ ಗಾಯತ್ರಿಜಿ ಅಡಿಗೆ ಮನೆಗೆ ಹೋದರು. ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಸದ್ದಿಲ್ಲದೆ ನಗರಕ್ಕೆ ಹೊರಟು ಹೋದರು.